ನಮಸ್ಕಾರ. ಇವತ್ತು ನಾವು ಭಾರತದ ಇತಿಹಾಸದ ಒಂದು ರೋಚಕ ಅಧ್ಯಾಯದ ಬಗ್ಗೆ ಮಾತಾಡೋಣ. ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿ, ಅವನ ಸುತ್ತ 3 ದೈತ್ಯ ಸಾಮ್ರಾಜ್ಯಗಳು. ಅವನ ಹತ್ರ ಇರೋದು ಕೇವಲ ಒಂದು ಸಣ್ಣ ಜಾಗೀರು. ಅಂಥ ಪರಿಸ್ಥಿತಿಯಿಂದ ಅವನು ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸ್ತಾನೆ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ. ಇದು ಒಂದು ಅಸಾಮಾನ್ಯ ದೃಷ್ಟಿಕೋನ, ಅದ್ಭುತ ತಂತ್ರಗಾರಿಕೆ ಮತ್ತು ಅಪಾರ ಧೈರ್ಯದ ಕಥೆ. ಹೌದು, ಇದು ಛತ್ರಪತಿ ಶಿವಾಜಿ ಮಹಾರಾಜರ ಕಥೆ. ಈ ಪ್ರಶ್ನೆ ಕೇಳಿದ್ರೆ ಮೊದಲ ಉತ್ತರ ಬರೋದು ಇದು ಸಾಧ್ಯನೇ ಇಲ್ಲ ಅಂತ, ಅಲ್ವಾ? ಆದರೆ ಇತಿಹಾಸದಲ್ಲಿ ಕೆಲವೊಮ್ಮೆ ಅಸಾಧ್ಯ ಅನ್ನಿಸಿದ್ದೇ ಸಾಧ್ಯವಾಗುತ್ತೆ. 17ನೇ ಶತಮಾನದಲ್ಲಿ ಒಬ್ಬ ಯುವ ನಾಯಕ ಇದನ್ನ ಮಾಡಿ ತೋರಿಸಿದ. ಕೇವಲ ಬೆರಳೆಣಿಕೆಯಷ್ಟು ಸೈನಿಕರನ್ನಿಟ್ಟುಕೊಂಡು ಸಾವಿರಾರು ಸೈನಿಕರಿದ್ದ ದೊಡ್ಡ ದೊಡ್ಡ ಸೈನ್ಯಗಳನ್ನೇ ಮಣಿಸಿದ. ಹಾಗಾದ್ರೆ ಆ ತಂತ್ರಗಾರಿಕೆ ಯಾವುದು? ಅಸಾಧ್ಯವನ್ನೇ ಸಾಧ್ಯವಾಗಿಸಿದ ಆ ನಾಯಕ ಯಾರು? ಬನ್ನಿ, ಈ ಐತಿಹಾಸಿಕ ಪಯಣದಲ್ಲಿ ಆ ರಹಸ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ನಾವು ಮಾತಾಡ್ತಿರೋದು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ. ಅವರು ಹುಟ್ಟಿದ ಕಾಲಘಟ್ಟ ಹೇಗಿತ್ತು ಅಂದ್ರೆ, ಇಡೀ ದಖ್ಖನ್ ಪ್ರಸ್ಥಭೂಮಿ ಒಂದು ದೊಡ್ಡ ಅಧಿಕಾರದ ಯುದ್ಧಭೂಮಿಯಾಗಿತ್ತು. ಒಂದು ಕಡೆ ಉತ್ತರದಲ್ಲಿ ದೆಹಲಿಯ ಮುಘಲ್ ಸಾಮ್ರಾಜ್ಯದ ಆಧಿಪತ್ಯ, ಇನ್ನೊಂದು ಕಡೆ ಬಿಜಾಪುರದ ಆದಿಲ್ ಶಾಹಿಗಳು, ಮತ್ತೊಂದು ಕಡೆ ಗೋಲ್ಕೊಂಡದ ಕುತುಬ್ ಶಾಹಿಗಳು. ಈ 3 ದೊಡ್ಡ ಆನೆಗಳ ನಡುವೆ ಶಿವಾಜಿ ಅನ್ನೋ ಒಂದು ಚಿಕ್ಕ ಅಂಕುಶ ತಮ್ಮದೇ ಸಾಮ್ರಾಜ್ಯದ ಕನಸನ್ನು ಬಿತ್ತಲು ಶುರು ಮಾಡ್ತಾರೆ. ನೋಡಿ, ಶಿವಾಜಿಯವರ ತಂದೆ ಶಹಾಜಿ ಭೋನ್ಸ್ಲೆ ಒಬ್ಬ ಪ್ರಭಾವಿ ಜಾಗೀರ್ದಾರರಾಗಿದ್ದರು. ಅವರಿಂದ ಶಿವಾಜಿಗೆ ಬಳುವಳಿಯಾಗಿ ಬಂದಿದ್ದು ಪುಣೆಯ ಸುತ್ತಮುತ್ತಲಿನ ಒಂದು ಪುಟ್ಟ ಜಾಗೀರು ಅಷ್ಟೇ. ಆದರೆ ಶಿವಾಜಿಯವರ ಯೋಚನೆ, ಅವರ ದೃಷ್ಟಿ ಆ ಸಣ್ಣ ಜಾಗೀರ್ಗೆ ಸೀಮಿತವಾಗಿರಲಿಲ್ಲ. ಅವರ ಮನಸ್ಸಲ್ಲಿದ್ದಿದ್ದು ಒಂದು ದೊಡ್ಡ ಕನಸು, ಹಿಂದವಿ ಸ್ವರಾಜ್ಯ. ಅಂದ್ರೆ ಈ ನೆಲದ ಜನರೇ ತಮ್ಮನ್ನ ತಾವೇ ಆಳುಕೊಳ್ಳುವ ಒಂದು ಸ್ವತಂತ್ರ ಆಡಳಿತ. ಇಂತಹ ದೈತ್ಯ ಶಕ್ತಿಗಳ ಮಧ್ಯ ಈ ಕನಸನ್ನ ನನಸು ಮಾಡಬೇಕಂದ್ರೆ ಮಾಮೂಲಿ ಯುದ್ಧದ ದಾರಿಗಳು ಸರಿಹೋಗಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿಂದ ಶಿವಾಜಿಯವರ ನಿಜವಾದ ಪ್ರತಿಭೆ ಶುರುವಾಗತ್ತೆ. ಅವರ ಯಶಸ್ಸಿನ ಮೊದಲ ಮತ್ತು ಅತಿ ದೊಡ್ಡ ರಹಸ್ಯ ಅಡಗಿದ್ದೇ ಅವರ ಯುದ್ಧತಂತ್ರದಲ್ಲಿ. ಅವರತ್ರ ಲಕ್ಷಾಂತರ ಸೈನಿಕರಿರಲಿಲ್ಲ. ಹಾಗಾಗಿ ಶತ್ರುಗಳ ಬೃಹತ್ ಸೈನ್ಯದ ಜೊತೆ ಮುಖಾಮುಖಿ ಯುದ್ಧ ಮಾಡೋದು ಆತ್ಮಹತ್ಯೆಗೆ ಸಮ ಅಂತ ಅವ್ರಿಗೆ ತಿಳಿದಿತ್ತು. ಅದಕ್ಕವ್ರೇನ್ ಮಾಡಿದ್ರು? ಆಟದ ನಿಯಮಗಳನ್ನೇ ಬದಲಾಯಿಸಿದ್ರು. ಹೊಂಚು ಹಾಕಿ ಮಿಂಚಿನಂತೆ ದಾಳಿ ಮಾಡೋದು, ಶತ್ರುವನ್ನು ಗೊಂದಲಕ್ಕೆ ತಳ್ಳಿ ದುರ್ಬಲಗೊಳಿಸೋದು, ಈ ತಂತ್ರವೇ ಅವರನ್ನ ಅಜೇಯನನ್ನಾಗಿ ಮಾಡಿದ್ದು. ಶಿವಾಜಿಯವರ ಆ ಮಿಲಿಟರಿ ತಂತ್ರಕ್ಕೆ ಒಂದು ಹೆಸರಿದೆ, ಗಾಣಿಮಿ ಕಾವಾ. ಅಂದ್ರೆ ಶತ್ರುಗಳಿಗೆ ಊಹೆಗೂ ಸಿಗದ ರೀತಿಯಲ್ಲಿ ಹೋರಾಡೋದು. ಇದಕ್ಕಾಗಿ ಅವರು ಬಳಸ್ಕೊಂಡಿದ್ದು ಪಶ್ಚಿಮ ಘಟ್ಟಗಳ ದುರ್ಗಮವಾದ ಬೆಟ್ಟ ಕಣಿವೆಗಳನ್ನ, ದಟ್ಟವಾದ ಕಾಡುಗಳನ್ನ. ಯಾವುದು ಶತ್ರುಗಳಿಗೆ ದೊಡ್ಡ ಸವಾಲಾಗಿತ್ತೋ ಆ ಭೂಪ್ರದೇಶವನ್ನೇ ಶಿವಾಜಿ ತಮ್ಮ ಅತಿದೊಡ್ಡ ಅಸ್ತ್ರವನ್ನಾಗಿ, ತಮ್ಮ ರಣರಂಗವನ್ನಾಗಿ ಮಾಡಿಕೊಂಡ್ರು. ಈ ಗಾಣಿಮಿಕಾವ ಅನ್ನೋ ತಂತ್ರವನ್ನ ನಾವು 3 ಸರಳ ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಮೊದಲನೇದು ವೇಗ. ಸಣ್ಣ ಸೈನ್ಯದೊಂದಿಗೆ ಮಿಂಚಿನ ವೇಗದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾರಿ ಅವರು ಏನಾಗ್ತಿದೆ ಅಂತ ತಿಳ್ಕೊಳ್ಳುವಷ್ಟರಲ್ಲಿ ವಾಪಸ್ಸು ಮಾಯವಾಗೋದು. ಎರಡನೇದು ಭೂಪ್ರದೇಶದ ಬಳಕೆ. ಆ ಭಾಗದ ಪ್ರತಿಯೊಂದು ಕಣಿವೆ, ಪ್ರತಿಯೊಂದು ಬೆಟ್ಟ, ಪ್ರತಿಯೊಂದು ಕಾಡಿನ ದಾರಿಯೂ ಅವರಿಗೆ ಮುಖಪಾಠವಾಗಿತ್ತು. ಶತ್ರುಗಳು ದಾರಿ ಕಾಣದೆ ಒದ್ದಾಡ್ತಿದ್ದ ಕಡೆ ಇವರು ಹೊಂಚು ಹಾಕಿ ದಾಳಿ ಮಾಡುತ್ತಿದ್ದರು. ಮೂರನೇದು ಮತ್ತು ಬಹುಶಃ ಅತ್ಯಂತ ಮುಖ್ಯವಾದದ್ದು, ಗುಪ್ತಚರ ವ್ಯವಸ್ಥೆ. ಶತ್ರುಗಳ ಪ್ರತಿಯೊಂದು ಹೆಜ್ಜೆಯ ಬಗ್ಗೆ, ಅವರ ಯೋಜನೆಗಳ ಬಗ್ಗೆ ಇವರಿಗೆ ಮೊದಲೇ ಮಾಹಿತಿ ಸಿಕ್ತಿತ್ತು. ಈ ತಂತ್ರಗಳು ಕೇವಲ ಪುಸ್ತಕದಲ್ಲಿರಲಿಲ್ಲ, ರಣರಂಗದಲ್ಲಿ ಇವು ಅದ್ಭುತಗಳನ್ನೇ ಸೃಷ್ಟಿಸಿದ್ವು. ಉದಾಹರಣೆಗೆ 1659ರಲ್ಲಿ ಶಿವಾಜಿಯನ್ನ ಜೀವಂತವಾಗಿ ಅಥವಾ ಸತ್ತ ಹೆಣವಾಗಿ ತನ್ನಿ ಅಂತ ಬಂದ ಬಿಜಾಪುರದ ದೈತ್ಯ ಸೇನಾಪತಿ ಅಫ್ಜಲ್ ಖಾನ್ನನ್ನ ಪ್ರತಾಪಗಢದ ಕಣಿವೆಯಲ್ಲಿ ಯುದ್ಧ ತಂತ್ರದಿಂದಲೇ ಮಣಿಸಿದ್ದು ಇತಿಹಾಸದ ಒಂದು ರೋಚಕ ಘಟನೆ. ಆಮೇಲೆ 1663ರಲ್ಲಿ ಪುಣೆಯಲ್ಲಿ ಬೀಡುಬಿಟ್ಟಿದ್ದ ಮೊಘಲ್ ಸೇನಾಪತಿ ಶೈಸ್ತಾ ಖಾನ್ನ ಅರಮನೆಗೆ ರಾತ್ರೋರಾತ್ರಿ ನುಗ್ಗಿ ದಾಳಿ ಮಾಡಿ ಅವನ ಬೆರಳುಗಳನ್ನ ಕತ್ತರಿಸಿ ಬಂದಿದ್ದು ಮೊಘಲ್ ಸಾಮ್ರಾಜ್ಯವನ್ನೇ ನಡುಗಿಸಿತ್ತು. ಈ ಗೆಲುವುಗಳು ಶಿವಾಜಿಯನ್ನ ಜನರ ಕಣ್ಣಲ್ಲಿ ಒಬ್ಬ ದಂತಕಥೆಯನ್ನಾಗಿ ಮಾಡಿದ್ವು. ಆದರೆ ಶಿವಾಜಿಯವರ ದೂರದೃಷ್ಟಿ ಕೇವಲ ಭೂಮಿಯ ಮೇಲಿನ ಯುದ್ಧಕ್ಕೆ ಸೀಮಿತವಾಗಿರಲಿಲ್ಲ. ಪಶ್ಚಿಮ ಕರಾವಳಿಯ ಪ್ರಾಮುಖ್ಯತೆ, ಅಲ್ಲಿನ ವ್ಯಾಪಾರ ಮತ್ತು ಪೋರ್ಚುಗೀಸರು, ಬ್ರಿಟಿಷರಂತಹ ವಿದೇಶಿ ಶಕ್ತಿಗಳಿಂದ ಎದುರಾಗಬಹುದಾದ ಅಪಾಯವನ್ನ ಅವರು ಆ ಕಾಲದಲ್ಲೇ ಅರಿತಿದ್ರು. ಹಾಗಾಗಿ ಈ ಸಮುದ್ರದ ಶಕ್ತಿಗಳನ್ನು ಎದುರಿಸಲು ತಮ್ಮದೇ ಆದ ಒಂದು ಪ್ರಬಲ ನೌಕಾಪಡೆಯನ್ನ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಇವತ್ತಿಗೂ ಅವರನ್ನ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಕರೆಯಲಾಗುತ್ತೆ. ಇದು ಅವರ ದೂರದೃಷ್ಟಿಗೆ ಒಂದು ಅದ್ಭುತ ಉದಾಹರಣೆ. ಸರಿ, ಯುದ್ಧಗಳನ್ನ ಗೆಲ್ಲೋದು ಒಂದು ಭಾಗ. ಆದರೆ ಗೆದ್ದ ರಾಜ್ಯವನ್ನ ಒಂದುಗೂಡಿಸಿ ಜನರಿಗೆ ಒಂದು ಒಳ್ಳೆ ಸುಭದ್ರ ಆಡಳಿತ ಕೊಡೋದಿದೆಯಲ್ಲ, ಅದು ಮತ್ತೊಂದು ದೊಡ್ಡ ಸವಾಲು. ಶಿವಾಜಿಯವರ ಪ್ರತಿಭೆ ಕೇವಲ ರಣರಂಗದಲ್ಲಿ ಸೀಮಿತವಾಗಿರಲಿಲ್ಲ, ಅದು ಅವರ ಆಡಳಿತದಲ್ಲೂ ಎದ್ದು ಕಾಣುತ್ತಿತ್ತು. ಯಾಕಂದ್ರೆ
ಒಂದು ಕ್ರಾಂತಿಕಾರಿ ಸೈನ್ಯಕ್ಕೆ ಒಂದು ಆಧುನಿಕ ರಾಜ್ಯ ವ್ಯವಸ್ಥೆಯ ಬೆಂಬಲ ಬೇಕೇ ಬೇಕು. ಶಿವಾಜಿ ಅದನ್ನೇ ಕಟ್ಟಿದ್ರು. ಶಿವಾಜಿಯವರ ಆಡಳಿತದ ಕೇಂದ್ರಬಿಂದುವೇ ಈ ಅಷ್ಟಪ್ರಧಾನ ಮಂಡಲ, ಅಂದ್ರೆ 8 ಮಂತ್ರಿಗಳ ಒಂದು ಪರಿಷತ್ತು. ಇದು ಇವತ್ತಿನ ಕ್ಯಾಬಿನೆಟ್ ಸಿಸ್ಟಮ್ ಇದ್ದ ಹಾಗೆ. ಪ್ರತಿಯೊಬ್ಬ ಮಂತ್ರಿಗೂ ಒಂದೊಂದು ನಿರ್ದಿಷ್ಟ ಖಾತೆಯನ್ನು ನೀಡಲಾಗಿತ್ತು. ಪ್ರಧಾನಮಂತ್ರಿಯಿಂದ ಹಿಡಿದು ಹಣಕಾಸು, ಸೇನಾ, ನ್ಯಾಯಾಂಗ ಮತ್ತು ವಿದೇಶಾಂಗ ಮಂತ್ರಿಯವರೆಗೆ ಪ್ರತಿಯೊಂದು ವಿಭಾಗವೂ ಸುವ್ಯವಸ್ಥಿತವಾಗಿತ್ತು. ಇದರ ಉದ್ದೇಶ ಕೇವಲ ಅಧಿಕಾರ ಹಂಚುವುದಲ್ಲ, ಬದಲಿಗೆ ಆಡಳಿತದಲ್ಲಿ ದಕ್ಷತೆ ಮತ್ತು ಜವಾಬ್ದಾರಿಯನ್ನ ತರುವುದಾಗಿತ್ತು. ಬಹುಶಃ ಶಿವಾಜಿಯವರ ಅತ್ಯಂತ ಕ್ರಾಂತಿಕಾರಿ ಆಡಳಿತ ಸುಧಾರಣೆ ಅಂದ್ರೆ ಜಾಗೀರ್ ಪದ್ಧತಿಯನ್ನು ರದ್ದು ಮಾಡಿತು. ಹಳೆ ಪದ್ಧತಿಯಲ್ಲಿ ಏನಾಗ್ತಿತ್ತು, ಅಧಿಕಾರಿಗಳಿಗೆ ಅವರ ಸೇವೆಗೆ ಸಂಬಳದ ಬದಲು ಭೂಮಿಯನ್ನ ಅಂದ್ರೆ ಜಾಗೀರನ್ನ ಕೊಡಲಾಗ್ತಿತ್ತು. ಇದರಿಂದ ಆ ಅಧಿಕಾರಿಗಳು ಆ ಪ್ರದೇಶದಲ್ಲಿ ಸಣ್ಣಪುಟ್ಟ ರಾಜರಂತೆ ಆಗ್ಬಿಡ್ತಿದ್ರು ಮತ್ತು ಅವರ ನಿಷ್ಠೆ ರಾಜ್ಯಕ್ಕಿಂತ ಹೆಚ್ಚಾಗಿ ತಮ್ಮ ಜಾಗೀರಿನ ಮೇಲಿರ್ತಿತ್ತು. ಶಿವಾಜಿ ಇದನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ರು. ಅವರು ಅಧಿಕಾರಿಗಳಿಗೆ, ಸೈನಿಕರಿಗೆ ರಾಜ್ಯದ ಖಜಾನೆಯಿಂದ ನೇರವಾಗಿ ನಗದು ರೂಪದಲ್ಲಿ ಸಂಬಳ ನೀಡಲು ಶುರು ಮಾಡಿದ್ರು. ಇದರಿಂದ ಏನಾಯಿತು, ಪ್ರತಿಯೊಬ್ಬರ ನಿಷ್ಠೆಯೂ ನೇರವಾಗಿ ರಾಜನಿಗೆ ಮತ್ತು ರಾಜ್ಯಕ್ಕೆ ಸೇರಿತು. ಇದು ಊಳಿವುಮಾನ್ಯ ಪದ್ಧತಿಯ ಬೇರುಗಳಿಗೆ ಪೆಟ್ಟುಕೊಟ್ಟಿತು. ಇವೆಲ್ಲದರ ಹಿಂದೆ ಇದ್ದ ಮೂಲಭೂತ ತತ್ವ ಒಂದೇ, ಅದು ಅರ್ಹತೆ, ಮೆರಿಟೋಕ್ರಸಿ. ಶಿವಾಜಿಯವರ ಆಡಳಿತದಲ್ಲಿ ಮತ್ತು ಸೈನ್ಯದಲ್ಲಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಬೆಲೆಯಿತ್ತೇ ಹೊರತು ಅವನು ಯಾವ ಜಾತಿಯವನು, ಯಾವ ಕುಟುಂಬದಿಂದ ಬಂದವನು ಅನ್ನೋದಕ್ಕೆ ಅಲ್ಲ. ಯೋಚನೆ ಮಾಡಿ, 17ನೇ ಶತಮಾನದಲ್ಲಿ ಇದು ಎಷ್ಟು ದೊಡ್ಡ ಕ್ರಾಂತಿಕಾರಿ ವಿಚಾರವಾಗಿತ್ತು. ಇದು ಸಮಾಜದ ಎಲ್ಲಾ ಸ್ತರಗಳಲ್ಲಿದ್ದ ಪ್ರತಿಭಾವಂತರಿಗೆ ಅವಕಾಶದ ಬಾಗಿಲನ್ನು ತೆರೆಯಿತು ಮತ್ತು ರಾಜ್ಯಕ್ಕೆ ಅತ್ಯುತ್ತಮವಾದ ನಾಯಕತ್ವ ಸಿಗುವಂತೆ ಮಾಡಿತು. ಶಿವಾಜಿಯವರ ಹೋರಾಟ ಕೇವಲ ಭೂಮಿಗಾಗಿ, ಅಧಿಕಾರಕ್ಕಾಗಿ ಮಾತ್ರ ಇರಲಿಲ್ಲ. ಅವರ ಸೈನ್ಯ ಮತ್ತು ಆಡಳಿತಕ್ಕೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಪ್ರೇರಣೆ ಸಿಕ್ಕಿದ್ದು ಒಂದು ಬಲವಾದ ಸಿದ್ಧಾಂತದಿಂದ. ಜನರನ್ನು ಒಗ್ಗೂಡಿಸಿ ಅವರಿಗೆ ಒಂದು ಹೊಸ ಗುರುತನ್ನು, ಒಂದು ಸಾಮೂಹಿಕ ಉದ್ದೇಶವನ್ನು ನೀಡಿದ ಆ ದೊಡ್ಡ ದೃಷ್ಟಿಕೋನವಾದರೂ ಯಾವುದು? ಬನ್ನಿ ಅದನ್ನೀಗ ನೋಡೋಣ. ಹಿಂದವಿ ಸ್ವರಾಜ್ಯ, ಈ ಒಂದು ಪದವೇ ಶಿವಾಜಿಯವರ ಸಂಪೂರ್ಣ ದೃಷ್ಟಿಕೋನದ ಸಾರ. ಇದನ್ನ ಕೆಲವರು ತಪ್ಪಾಗಿ ಅರ್ಥೈಸ್ತಾರೆ. ಇದರ ನಿಜವಾದ ಅರ್ಥ ಹಿಂದೂಗಳ ರಾಜ್ಯ ಅಂತಲ್ಲ, ಬದಲಿಗೆ ಈ ನೆಲದ ಜನರ ಸ್ವರಾಜ್ಯ. ಅಂದ್ರೆ ಧರ್ಮ, ಜಾತಿ, ಭಾಷೆಯ ಭೇದವಿಲ್ಲದೆ ಈ ಮಣ್ಣಿನ ಮಕ್ಕಳದೇ ಆದ, ಯಾವುದೇ ವಿದೇಶಿ ಶಕ್ತಿಯ ಹಸ್ತಕ್ಷೇಪವಿಲ್ಲದ ಒಂದು ಸಾರ್ವಭೌಮ ಆಡಳಿತ. ಈ ಒಂದು ಕರೆಯೇ ಸಾವಿರಾರು ಜನರನ್ನು ಅವರ ಧ್ವಜದ ಕೆಳಗೆ ಒಂದುಗೂಡಿಸಿದ್ದು. ಶಿವಾಜಿಯವರ ಆಡಳಿತ ಎಷ್ಟು ಪ್ರಗತಿಪರವಾಗಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅವರು ಮಹಿಳೆಯರಿಗೆ ನೀಡಿದ ಸ್ಥಾನಮಾನ. ಅವರ ತಾಯಿ ಜೀಜಾಬಾಯಿ ಕೇವಲ ಒಬ್ಬ ತಾಯಿಯಾಗಿರಲಿಲ್ಲ, ಅವರು ಶಿವಾಜಿಯ ಮುಖ್ಯ ಸಲಹೆಗಾರ್ತಿಯಾಗಿದ್ರು, ಅವರ ಸ್ಫೂರ್ತಿಯಾಗಿದ್ರು. ಮುಂದೆ ಶಿವಾಜಿಯ ಸೊಸೆ ತಾರಾಬಾಯಿ ಅಂಥ ಮಹಿಳೆಯರು ಮೊಘಲರ ವಿರುದ್ಧ ಮರಾಠ ಹೋರಾಟವನ್ನೇ ಮುನ್ನಡೆಸಿದ್ರು. ಅಷ್ಟೇ ಅಲ್ಲ, ಕೋಟೆಗಳ ಆಡಳಿತದಲ್ಲಿ, ಗೂಢಚರ ಇಲಾಖೆಯಲ್ಲಿ ಕೂಡ ಮಹಿಳೆಯರು ಮಹತ್ವದ ಪಾತ್ರ ವಹಿಸಿದ್ರು. ಇದು ಅವರ ಆಡಳಿತ ತನ್ನ ಕಾಲಕ್ಕಿಂತ ಎಷ್ಟು ಮುಂದಿತ್ತು ಅನ್ನೋದನ್ನ ತೋರಿಸುತ್ತೆ. ಹಾಗಾದರೆ ಶಿವಾಜಿ ಶುರು ಮಾಡಿದ ಈ ದೊಡ್ಡ ಕ್ರಾಂತಿಯ ದೀರ್ಘಕಾಲೀನ ಪರಿಣಾಮ ಏನಾಯಿತು? ಅವರ ತಂತ್ರಗಳು, ಅವರ ಆಡಳಿತ, ಅವರ ಸಿದ್ಧಾಂತ ಭಾರತದ ರಾಜಕೀಯ ನಕ್ಷೆಯನ್ನೇ ಹೇಗೆ ಬದಲಾಯಿಸಿತು? ಅವರ ಪರಂಪರೆ ಏನು ಅನ್ನೋದನ್ನೇ ಈಗ ನೋಡೋಣ. ಈ ಕಾಲರೇಖೆಯನ್ನ ಗಮನಿಸಿ. 1674ರಲ್ಲಿ ಶಿವಾಜಿಯವರ ಪಟ್ಟಾಭಿಷೇಕದೊಂದಿಗೆ ಮರಾಠ ಸಾಮ್ರಾಜ್ಯ ಅಧಿಕೃತವಾಗಿ ಸ್ಥಾಪನೆಯಾಯಿತು. 1680ರಲ್ಲಿ ಅವರು ನಿಧನರಾದರು. ಆದರೆ ಅವರು ಹಾಕಿಕೊಟ್ಟ ಅಡಿಪಾಯ ಅಷ್ಟು ಗಟ್ಟಿಯಾಗಿತ್ತು, ಅವರ ಮರಣದ ನಂತರವೂ ಸಾಮ್ರಾಜ್ಯ ಕುಗ್ಗಲಿಲ್ಲ. ಬದಲಿಗೆ ಪೇಶ್ವೆಗಳ ನಾಯಕತ್ವದಲ್ಲಿ ಅದು ಭಾರತದಾದ್ಯಂತ ವಿಸ್ತರಿಸಿ ಸುಮಾರು 150 ವರ್ಷಗಳ ಕಾಲ, ಅಂದ್ರೆ 1818ರವರೆಗೆ ಭಾರತ ಉಪಖಂಡದ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಉಳಿದುಕೊಂಡಿತು. ಶಿವಾಜಿಯವರ ನಿಜವಾದ ಪರಂಪರೆಯನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ಅವರು ಮೊಘಲ್ ಸಾಮ್ರಾಜ್ಯ ಅಜೇಯ ಅನ್ನೋ ಭ್ರಮೆನ ಒಡೆದು ಹಾಕಿದ್ರು. ಅವರ ಗೆರಿಲ್ಲಾ ತಂತ್ರಗಳು ಔರಂಗಜೇಬ್ನಂತಹ ಶಕ್ತಿಶಾಲಿ ಚಕ್ರವರ್ತಿಯನ್ನ ದಕ್ಕನ್ನಲ್ಲೇ ದಶಕಗಳ ಕಾಲ ಸಿಕ್ಕಿಹಾಕೊಳ್ಳುವಂತೆ ಮಾಡಿದ್ವು. ಇದು ಮೊಘಲರ ಸಂಪನ್ಮೂಲವನ್ನ ಬರಿದು ಮಾಡಿ ಅವರ ಔನ್ನತಿಗೂ ಕಾರಣವಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಸ್ವರಾಜ್ಯದ ಕಲ್ಪನೆ ಮುಂದಿನ ಪೀಳಿಗೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ದೊಡ್ಡ ಸ್ಫೂರ್ತಿಯಾಯಿತು. ನಾವು ಇತಿಹಾಸವನ್ನ ಓದೋದು ಕೇವಲ ಹಳೆಯ ಕಥೆಗಳನ್ನ ತಿಳಿದುಕೊಳ್ಳೋಕಲ್ಲ, ಅದರಿಂದ ಇವತ್ತಿಗೆ ಮತ್ತು ನಾಳೆಗೆ ಬೇಕಾದ ಪಾಠಗಳನ್ನ ಕಲಿಯಕ್ಕೆ. ಸೀಮಿತ ಸಂಪನ್ಮೂಲಗಳೊಂದಿಗೆ ದೊಡ್ಡ ಸವಾಲುಗಳನ್ನು ಹೇಗೆ ಎದುರಿಸೋದು, ಹೊಸತನವನ್ನ ಹೇಗೆ ಅಳವಡಿಸ್ಕೊಳ್ಳೋದು, ಅರ್ಹತೆಗೆ ಹೇಗೆ ಬೆಲೆ ಕೊಡೋದು ಮತ್ತು ಎಲ್ಲರನ್ನೂ ಒಳಗೊಂಡ ಒಂದು ದೃಷ್ಟಿಕೋನವನ್ನ ಹೇಗೆ ಹೊಂದುವುದು. ಹೀಗೆ ಶಿವಾಜಿಯವರ ಜೀವನ ಇವತ್ತಿನ ನಾಯಕರಿಗೂ ನಮಗೂ ಅನೇಕ ಪಾಠಗಳನ್ನು ಕಲಿಸುತ್ತೆ. ಒಬ್ಬ ವ್ಯಕ್ತಿಯ ದೃಷ್ಟಿ ಮತ್ತು ಧೈರ್ಯ ಹೇಗೆ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಶಿವಾಜಿಯವರ ಕತೆ ಒಂದು ಶ್ರೇಷ್ಠ ಉದಾಹರಣೆ.